ಪಶ್ಚಿಮ ಬಂಗಾಳ ಚುನಾವಣೆಯ ಎರಡನೇ ಹಂತ ಇನ್ನು ನಡೆಯಲಿಕ್ಕಿದ್ದು ಟ್ರೆಂಡ್ ಹೇಗಿದೆ, ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆಯಾ ಇತ್ಯಾದಿ ವಿಚಾರಗಳನ್ನು ನಾವು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯ ಎರಡನೇ ಹಂತದ ಮತದಾನ ಏಪ್ರಿಲ್ 29ರಂದು ಬುಧವಾರ ನಡೆಯಲಿಕ್ಕಿದೆ. ಪ್ರಸ್ತುತ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನ, ತೀವ್ರವಾದ ಕುತೂಹಲವನ್ನು ಇದು ಮೂಡಿಸಿದೆ. ಸೊ ಮೊದಲ ಹಂತದ ಮತದಾನ ಏಪ್ರಿಲ್ 23ರಂದು ಮುಕ್ತಾಯವಾಗಿದೆ. ಎರಡನೇ ಹಂತದ ಪ್ರಚಾರ ಇವತ್ತು ಅಂದ್ರೆ ಏಪ್ರಿಲ್ 27ಕ್ಕೆ ಸಂಜೆ ಅಂತ್ಯವಾಗಿದೆ. ಸೊ ಹಾಗಾಗಿ ಪ್ರಸ್ತುತ ಲಭ್ಯವಿರುವ ಮಾಹಿತಿ ಮತ್ತೆ ಟ್ರೆಂಡ್ಗಳ ಬಗ್ಗೆ ನೋಡಿದ್ರೆ ಬಿಜೆಪಿಗೆ ಒಂದು ಪಾಸಿಟಿವ್ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಂದ್ರೆ ಮುಂದಡದಲ್ಲಿ ಬಿಜೆಪಿ ಇದೆಯಾ ಅನ್ನುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಸಾಕಷ್ಟು ವರದಿಗಳು ಅದನ್ನು ಹೇಳ್ತಾ ಇದೆ. ಸೊ ಎರಡನೇ ಹಂತದ ಸ್ಥಿತಿಗತಿಗಳ ಬಗ್ಗೆ ನೋಡಿದ್ರೆ ಮತದಾನದ ದಿನಾಂಕ ಏಪ್ರಿಲ್ 29, 2026. ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಒಟ್ಟು 140 ಕ್ಷೇತ್ರಗಳಿಗೆ ಮತದಾನ ನಡೆಯಲಿಕ್ಕೆ. ಸೊ ಮುಖ್ಯಾಂಶ, ಈಗ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಏಪ್ರಿಲ್ 29ರಂದು ಸಂಜೆ 6:30ರವರೆಗೆ ಯಾವುದೇ ಎಕ್ಸಿಟ್ ಪೋಲ್ ಅಥವಾ ನಿಖರ ಟ್ರೆಂಡ್ಗಳನ್ನು ಪ್ರಕಟಿಸುವ ಹಾಗಿಲ್ಲ. ಆದರೂ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಹಂತವು ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ಎರಡಕ್ಕೂ ಅತ್ಯಂತ ನಿರ್ಣಾಯಕವಾಗಿದೆ. ಸೊ ಬಿಜೆಪಿ ಗೆಲುವಿನ ಸಾಧ್ಯತೆ ಎಷ್ಟಿದೆ ಹಾಗಿದ್ರೆ ಅನ್ನುವಂಥ ಒಂದು ಪ್ರಶ್ನೆ ಬಹಳ ಕುತೂಹಲಕರವಾಗಿದೆ. ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಗೆದ್ದು ಇತಿಹಾಸ ನಿರ್ಮಿಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೀಗ ಮೂಡಿದೆ. ಉತ್ತರ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಒಂದಷ್ಟು ಅಂಶಗಳನ್ನು ನೋಡೋಣ. ನೋಡಿ, ಉತ್ತರ ಬಂಗಾಳದಲ್ಲಿ ಬಿಜೆಪಿಯ ಒಂದು ಪ್ರಾಬಲ್ಯ ಸಾಧಿಸಿದೆ ಅಂತ ವರದಿಗಳು ಬರ್ತಾ ಇದೆ. ಸೊ ಕಳೆದ ಚುನಾವಣೆಗಳ ಟ್ರೆಂಡ್ ಗಮನಿಸಿದ್ರೆ ಉತ್ತರ ಬಂಗಾಳದ ಜಿಲ್ಲೆಗಳಲ್ಲಿ ಬಿಜೆಪಿ ತನ್ನ ಬಲವನ್ನು ಪ್ರದರ್ಶನ ಮಾಡ್ತಾ ಇದೆ. ಈ ಬಾರಿ ಕೂಡ ಅಲ್ಲಿ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳುವಂತಹ ನಿರೀಕ್ಷೆಯಲ್ಲಿ, ಒಂದು ಹೋಪ್ನಲ್ಲಿ ಬಿಜೆಪಿ ಇದೆ. ಸೊ ಸಾಕಷ್ಟು ಪ್ರಚಾರಗಳನ್ನ ಸ್ವತಃ ಅಲ್ಲಿ ಅಮಿತ್ ಶಾ ಅವರು ಕೈಗೊಂಡಿದ್ರು. ಬಹಳ ದೊಡ್ಡ ಮಟ್ಟಿನ ಗ್ರೌಂಡ್ ವರ್ಕ್ ಅನ್ನು ಅಮಿತ್ ಶಾ ಅವರು ಮಾಡಿದ್ರು. ಜೊತೆಗೆ ಮೋದಿ ಅವರು ಕೂಡ ಸಾಕಷ್ಟು ಪ್ರಚಾರ ಕುರಿತಾದಂತಹ ರ್ಯಾಲಿಗಳಲ್ಲಿ ಭಾಗವಹಿಸಿದ್ರು. ಸೊ ನಂದಿಗ್ರಾಮ ಮತ್ತು ಪೂರ್ವ ಮಿಡ್ನಾಪುರ ಈ ಭಾಗಗಳಲ್ಲಿ ಸುವೇಂದು ಅಧಿಕಾರಿಯವರ ಪ್ರಭಾವ ಹೆಚ್ಚಿದ್ದು ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸುವೇಂದು ಅಧಿಕಾರಿಯವರು ಕೂಡ ಗ್ರೌಂಡ್ ವರ್ಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಓಡಾಡಿದ್ದಾರೆ. ಪ್ರತಿಯೊಂದು ಬೂತನ್ನು ಕೂಡ ಅವರು ಸಂದರ್ಶನ ಮಾಡಿ ರಾಜ್ಯದ ಉದ್ದಗಲಕ್ಕೂ ದೊಡ್ಡ ಮಟ್ಟಿನ ಒಂದು ಹೋರಾಟವನ್ನು ಅವರು ನೀಡ್ತಾ ಇದ್ದಾರೆ. ಸೊ ನಂದಿಗ್ರಾಮ ಮತ್ತು ಪೂರ್ವ ಮಿಡ್ನಾಪುರ ಭಾಗದಲ್ಲಿ ಸುವೇಂದು ಅಧಿಕಾರಿಯವರ ಪ್ರಭಾವ ಹೆಚ್ಚಳ ಆಗಿರುವಂಥದ್ದು ಬಿಜೆಪಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು ಕಲ್ಯಾಣ ಯೋಜನೆಗಳ, ಸಾಮಾಜಿಕ ಕಲ್ಯಾಣ ಯೋಜನೆಗಳ ಪೈಪೋಟಿ. ಮಮತಾ ಬ್ಯಾನರ್ಜಿಯವರ ಲಕ್ಷ್ಮೀ ಭಂಡಾರ್ ಯೋಜನೆಗೆ ಪ್ರತಿಯಾಗಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆರ್ಥಿಕ ನೆರವಿನ ಭರವಸೆಯನ್ನು ಕೊಟ್ಟಿದೆ. ಇದು ಮತದಾರರನ್ನು ಸೆಳೆಯುತ್ತಾ ಅನ್ನೋದಂಥದ್ದು ಕಾದು ನೋಡಬೇಕಾಗಿದೆ. ಅದು ಮುಖ್ಯವಾಗಿದೆ, ನಿರ್ಣಾಯಕ ಆಗುವಂಥ ಚಾನ್ಸಸ್ ಇದೆ. ಇನ್ನು ಆಡಳಿತ ವಿರೋಧಿ ಅಲೆ TMCಗೆ ಇರುವಂಥದ್ದು ನಿರುದ್ಯೋಗ, ಭ್ರಷ್ಟಾಚಾರದ ವಿಷಯಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಈ ಸಾರಿ ಪ್ರಚಾರವನ್ನು ನಡೆಸ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಇದು ಬಿಜೆಪಿಗೆ ಹೆಚ್ಚಿನ ಲಾಭ ತಂದುಕೊಡುವಂತಹ ನಿರೀಕ್ಷೆ ಇದೆ ಅಂತ ಕೆಲವು ಸಮೀಕ್ಷೆಗಳ ವರದಿಗಳು. ಸೊ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ್ರೆ ಮೇ 4, 2026 ಸೋಮವಾರ ಫಲಿತಾಂಶ ಪ್ರಕಟ ಆಗಲಿದೆ. ಬಿಜೆಪಿ ಗೆಲ್ಲುತ್ತಾ TMC ಗೆಲ್ಲುತ್ತಾ ಈ ವಿಚಾರ ಮೇ 4ರಂದು ನಿಶ್ಚಲವಾಗಿ ರಿಸಲ್ಟ್ ಮೂಲಕ ಗೊತ್ತಾಗಲಿದೆ. ಸೊ ಒಟ್ಟಾರೆಯಾಗಿ ಮೊದಲ ಹಂತದ ಒಂದು ದಾಖಲೆಯ ಮತದಾನ 93% ಅಲ್ಲಿ ಮತದಾನ ಆಗಿರುವಂಥದ್ದು ಏನನ್ನು ಸೂಚಿಸುತ್ತೆ? ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟಿನ ಬದಲಾವಣೆ ಅಥವಾ ಹಾಲಿ ಸರ್ಕಾರದ ಪರವಾಗಿ ಬಲವಾದ ಒಲವು ಇರ್ಬೋದು, ಎರಡರಲ್ಲಿ ಒಂದಾಗ್ಬೋದು ಅನ್ನೋದನ್ನು ಇದು ಸೂಚಿಸುತ್ತೆ. ಅತಂತ್ರ ಆಗುವಂಥ ಚಾನ್ಸಸ್ ಇಲ್ಲಿ ಬಹಳ ಕಡಿಮೆ ಅಂತಾನೆ ಈ ಹಿಂದಿನ ಹಿಸ್ಟೋರಿಕಲ್ ಡೇಟಾವನ್ನು ಗಮನಿಸಿದಾಗ ನಾವು ಇದನ್ನು ನೋಡ್ಬೋದು. 2014ರಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೊಸ ಮತದಾರರು ಕೂಡ, ಯುವ ಮತದಾರರು ಕೂಡ ಮತವನ್ನು ಚಲಾಯಿಸಿದ್ರು. UPA ನೇಪಥ್ಯಕ್ಕೆ ಸರಿಯಿತು, ಮತ್ತೆ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಈ ರೀತಿಯಾಗಿ ದೊಡ್ಡ ಬದಲಾವಣೆ ಆಯಿತು. ಎರಡನೇ ಬಾರಿ ಕೂಡ ದೊಡ್ಡ ಮಟ್ಟಿನ ವೋಟಿಂಗ್ ಆಗಿತ್ತು. ಮೋದಿಯವರು ಪುನರಾಯ್ಕೆ ಆದರು. ಮೂರನೇ ಬಾರಿ ಕೂಡ ಹ್ಯಾಟ್ರಿಕ್ ಗೆಲುವನ್ನು ಅವರು ಸಾಧಿಸಿದರು. ಪಶ್ಚಿಮ ಬಂಗಾಳದಲ್ಲಿ 93% ಮತದಾನ ಆಗಿರುವಂಥದ್ದು ರಾಜ್ಯದಲ್ಲಿ ಯಾವ ಮಟ್ಟಿನ ಒಂದು ಬದಲಾವಣೆಗೆ ತರಲಿದೆ ಅನ್ನುವಂಥ ಕುತೂಹಲವು. ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರನ್ನೇ ಸಪೋರ್ಟ್ ಮಾಡ್ಬೋದು, ಅಥವಾ ಆಡಳಿತ ವಿರೋಧಿ ಅಲೆ ಮತ್ತು ಇತ್ಯಾದಿ ಕಾರಣಗಳಿಂದಾಗಿ ಬಿಜೆಪಿಗೆ ಅಧಿಕಾರದ ಗದ್ದೆಗೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎರಡು ಪಾಸಿಬಿಲಿಟೀಸ್ ಇದೆ. ಆದರೆ
ಈ ಸಾಧ್ಯಾಸಾಧ್ಯಗಳ ಬಗ್ಗೆ ಒಂದು ನೋಡಿದಾಗ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಕೂಡ ಒಂದಷ್ಟು ಸಮೀಕ್ಷೆಗಳು, ಅದರ ತೀವ್ರವಾದ ಹಣಾಹಣಿ ಎರಡೂ ಪಕ್ಷಗಳು ಕೂಡ ಇದೆ ಅನ್ನುವಂಥದ್ದು ಕೆಲವೊಂದು ವರದಿಗಳು ಹೇಳಿದೆ. ಸೊ ನಿಖರವಾದ ಚಿತ್ರಣ ಸಿಗಬೇಕಿದ್ರೆ ಅಫ್ಕೋರ್ಸ್ ಮೇ 4ರವರೆಗೆ ಕಾಯಬೇಕಾಗುತ್ತೆ. ಆದರೆ ಬಿಜೆಪಿ ಪಾಳೆಯದಲ್ಲಿ ಒಂದು ಆತ್ಮವಿಶ್ವಾಸದ ದೊಡ್ಡ ಅಲೆ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವನ್ ಸಹ ಪ್ರಧಾನಿ ಮೋದಿಯವರು ಕೂಡ ಆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈ ದಾಖಲೆಯ 93.12% ಮತದಾನ ಆಗಿರುವುದು ಸಾಕಷ್ಟು ಚರ್ಚೆಗೆ ಗುರಿಪಡಿಸಿದೆ. ಮುಖ್ಯವಾಗಿ ಪ್ರತಿಪಕ್ಷಗಳಿಗೆ ಇದೊಂದು ಆತಂಕಕ್ಕೂ ಕೂಡ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಹೆಚ್ಚಿನ ಮತದಾನ ಏನನ್ನು ಸೂಚಿಸುತ್ತೆ? ಒಂದು ಆಡಳಿತ ವಿರೋಧಿ ಅಲೆ ಇರ್ಬೋದು, ಆಂಟಿ ಇನ್ಕಮ್ಸ್ ಇದ್ದಾಗ ಜನಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕುವಂತಹ ಚಾನ್ಸಸ್ ಹಿಸ್ಟೋರಿಕಲ್ ಡೇಟಾವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಮತದಾನದ ಪ್ರಮಾಣದಲ್ಲಿ ಭಾರಿ ಏರಿಕೆಯಾದಾಗ ಅದು ಬದಲಾವಣೆಯ ಸಂಕೇತ. ಯಾವ ರೀತಿಯ ಬದಲಾವಣೆ ತರುತ್ತೆ? ಆಡಳಿತ ಪಕ್ಷಕ್ಕೆ ಜಾಸ್ತಿ ಓಟುಗಳನ್ನು ಕೊಟ್ಟು ಜಾಸ್ತಿ ಸೀಟುಗಳನ್ನು ಗೆಲ್ಲಿಸಿಕೊಟ್ಟು ಉಳಿಸ್ತಾರ, ಅಥವಾ ಎದುರಾಳಿ ಪಕ್ಷವನ್ನು ಗೆಲ್ಲಿಸ್ತಾರ? ಹೊಸ ಬದಲಾವಣೆಯ ನಾಯಕತ್ವ ಬದಲಾವಣೆಯನ್ನ ಜನ ಬಯಸ್ತಾ ಇದ್ದಾರಾ? ಕಾದು ನೋಡ್ಬೇಕಾಗಿದೆ. ಸೊ ಇನ್ನೊಂದು ಧ್ರುವೀಕರಣ, ಪೊಲರೈಸೇಷನ್ ಆಗುವಂಥದ್ದು. ಈಗ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮತಗಳ ಧ್ರುವೀಕರಣ ತೀವ್ರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂದ್ರೆ ಎರಡು ಸಮುದಾಯಗಳು ತಮ್ಮ ಅಸ್ತಿತ್ವ ಮತ್ತು ಹಿತಾಸಕ್ತಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದಿರುವುದು ಈ ದಾಖಲೆಯ ಮತದಾನಕ್ಕೆ ಕಾರಣ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಮಹಿಳಾ ಮತದಾರರ ನಿರ್ಣಾಯಕ ಪಾತ್ರ ಆಗ್ತದೆ. ತೃಣಮೂಲ ಕಾಂಗ್ರೆಸ್ನ ಲಕ್ಷ್ಮೀರ್ ಭಂಡಾರ್ ಮತ್ತು ಬಿಜೆಪಿಯ ಆರ್ಥಿಕ ಭರವಸೆಗಳ ನಡುವೆ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬಂದಿದ್ದಾರೆ, ಓಟ್ ಮಾಡಿದ್ದಾರೆ. ಅವರ ಓಟ್ ಯಾರ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಮೇ 4ಕ್ಕೆ ಗೊತ್ತಾಗಿದೆ. ಸೊ ಇನ್ನು ಇದು ಬಿಜೆಪಿಗೆ ವರದಾನ ಆಗುತ್ತಾ? ಬಿಜೆಪಿಗೆ ಈ ಮತದಾನದ ಹೆಚ್ಚಳದ ಲಾಭ ಸಿಗುತ್ತಾ? ಪೂರಕವಾಗಿ ಇರಬಹುದು ಅಂತ ಹೇಳಲಿಕ್ಕೆ ಕೆಲವೊಂದು ಪ್ರಮುಖ ಕಾರಣಗಳು, ಮುಖ್ಯವಾಗಿ 3 ಕಾರಣಗಳಿದೆ. ಮೊದಲದಾಗಿ ಬದಲಾವಣೆಯ ನಿರೀಕ್ಷೆ. ಬಿಜೆಪಿ ಪರಿವರ್ತನ್ ಎಂಬ ಘೋಷಣೆಯೊಂದಿಗೆ ಇವತ್ತು ಅಖಾಡಕ್ಕೆ ಇಳಿದಿತ್ತು. ಇತಿಹಾಸವನ್ನು ನೋಡಿದ್ರೆ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಎಡರಂಗದ ಪತನದ ಸಮಯದಲ್ಲೂ ಇಂತಹುದೇ ಭಾರೀ ಮತದಾನ ಆಗಿತ್ತು. ಕಾಂಗ್ರೆಸ್ ಪತನ ಆಗಿ ಎಡರಂಗ ಉದಯ ಆಗುವ ಟೈಮಲ್ಲೂ ಭಾರೀ ಮತದಾನ ಆಗಿತ್ತು. ಎಡಪಕ್ಷಗಳು ದಶಕಗಳ ದಾಖಲೆಯ ಆಡಳಿತದ ನಂತರ ನೆಲಕಚ್ಚಿದ ಸಂದರ್ಭದಲ್ಲಿ ಕೂಡ TMC ಆಯ್ಕೆ ಮಾಡುವಲ್ಲಿ ಕೂಡ ಬಹಳ ದೊಡ್ಡ ಮಟ್ಟಿನ ಮತದಾನ ಆಗಿತ್ತು. ಈ ಸಾರಿ ಅದೇ ರೀತಿ ದೊಡ್ಡ ಮಟ್ಟಿನ ಮತದಾನ ಆಗಿದೆ. ಹಾಗಾದ್ರೆ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಉಂಟಾಗಿರುವಂಥದ್ದು. ಸೊ ಇನ್ನೊಂದು ಕಡೆ ಈ ಸೈಲೆಂಟ್ ವೋಟರ್ಸ್, ಇವರು ಅಷ್ಟೇ ನಿರ್ಣಾಯಕ ಆಗಲಿದ್ದಾರೆ. ನಿಶ್ಶಬ್ದ ಮತದಾರ, ಅವರ ನಿಲುವು ಯಾವ ಕಡೆ ಹೋಗುದಂತ ಹೇಳೋದೇ ಕಷ್ಟ. ಅವರು ಓಪನ್ ಆಗಿ ಯಾವತ್ತೂ ಹೇಳಲ್ಲ. TMCಯ ಕಾರ್ಯಕರ್ತರ ಭೀತಿಯಿಂದಾಗಿ ಬಹಿರಂಗವಾಗಿ ಅವರು ಗುರುಸಿಕೊಳ್ಳಲ್ಲ. ನಿಶ್ಶಬ್ದ ಮತದಾರರು ಅಂತ ಹೇಳ್ತಾರೆ, ಸೈಲೆಂಟ್ ವೋಟರ್ಸ್. ಸೊ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಹಾಕಿದ್ದಾರೆ ಎನ್ನುವಂಥದ್ದು ಬಿಜೆಪಿಯ ನಾಯಕರ ಕಾರ್ಯಕರ್ತರ ನಂಬಿಕೆ. ಆ ವೋಟ್ ತನಗೆ ಬರುತ್ತೆ, ಅದು ನನಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಅಂತ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸೊ ಲೆಕ್ಕಾಚಾರಗಳು, ನಗರ ಪ್ರದೇಶಗಳ ಬೆಂಬಲ. ಮೊದಲ ಹಂತದಲ್ಲಿ ನಗರ ಮತ್ತು ಅರೆನಗರ ಪ್ರದೇಶಗಳು ಅಂದರೆ ಪಟ್ಟಣಗಳು, ಸಣ್ಣ ಪುಟ್ಟ ತಾಲೂಕುಗಳಿಗೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಿದೆ. ಈ ಭಾಗದಲ್ಲಿ ಬಿಜೆಪಿಯ ಬಲ ಜಾಸ್ತಿ ಇದೆ ಅಂತ ಪಕ್ಷ ಹೇಳ್ತಾ ಇದೆ. ಅಫ್ಕೋರ್ಸ್ ಮತದಾನ ಯಾವಾಗಲೂ ಆಡಳಿತ ಪಕ್ಷಕ್ಕೆ ಹೊಡೆತ ಕೊಟ್ಟೇ ಕೊಡುತ್ತಂತ ಹೇಳಕ್ ಬರಲ್ಲ. ಮಮತಾ ಬ್ಯಾನರ್ಜಿಯವರ ಕಲ್ಯಾಣ ಯೋಜನೆಗಳಿಂದ ಅದರ ಉಪಯೋಗವನ್ನು ಪಡೆದಿರುವುದನ್ನು ಉಳಿಸ್ಕೊಳ್ಳಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಬಹುದು. ಹೇಳಕ್ಕಾಗಲ್ಲ ಯಾರಿಗೆ ಹೇಗೆ ಅಂತ, ಹೇಳೋದು ಕಷ್ಟ, ಹೇಳಬಾರ್ದು ನಿಯಮಗಳ ಪ್ರಕಾರ. ಸೊ ಹಾಗಾಗಿ ಆದರೆ ಒಂದು ದಾಖಲೆಯ ಮತದಾನ ಬಿಜೆಪಿಗೆ ಖಂಡಿತವಾಗಿಯೂ ಒಂದು ಸಕಾರಾತ್ಮಕ ಲಕ್ಷಣ ಅನ್ನುವಂಥದ್ದು, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಬಿಜೆಪಿಯ ಬದಲಾವಣೆಯ ಮತವು ಅಥವಾ TMCಯ ಸಂರಕ್ಷಣಾ ಮತವು ಎಂಬುದು ಮೇ 4ರಂದು ತಿಳಿಯಲಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.